ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತಮ್ಮ ಒಂದು ಕೇಂದ್ರಗಳಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊತಾ ಇದ್ದಾರೆ. ಸೊ ಅನಗ್ಜರಿಗಳನ್ನು ಕೂಡ ನೀವು ಸ್ವಂತ ಒಂದು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡ್ಕೊಂಡು ಹೋಗಬೇಕು. ಅಂದರೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಕೊಡ್ತಾ ಇದ್ದೀರಿ, ಎಷ್ಟು ಸೆಟ್ಗಳಿದ್ದಾವೆ, ಎಷ್ಟು ಮಾರ್ಕ್ಸ್ ಕಾರ್ಡ್ಗಳಿದ್ದಾವೆ. ಉದಾಹರಣೆಗೆ ನೀವು ಸೆಮಿಸ್ಟರ್ ವೈಸ್ ಆಗಿದ್ದರೆ ಒಂದು 6 ಮಾರ್ಕ್ಸ್ಗಳಿರ್ತವೆ. ನಾರ್ಮಲ್ ಡಿಗ್ರಿ ಆಗಿದ್ದರೆ ನಿಮಗೆ ಏನಪ್ಪ ಅಂದರೆ 3 ಮಾರ್ಕ್ಸ್ಗಳಿರ್ತವೆ. ಆ ರೀತಿಯಾಗಿ ನೀವು ಇದೇನು ಮಾಡಬೇಕಂದ್ರೆ ನೋಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನೀವು ಯಾವುಗಳನ್ನು ಡಾಕ್ಯುಮೆಂಟ್ ಕೊಡ್ತಾ ಇದ್ದೀರಿ ಅಲ್ಲಿ ನೀವು 1 2 3 ಅಂತ ಹಾಕ್ಕೊಂಡು ಹೋಗಬೇಕಾಗತ್ತೆ. ಯಾವುದನ್ನು ಎಷ್ಟು ಕೊಡ್ತಾ ಇದ್ದೀರಿ ಅಂತೇಳಿ ಅದು ನಿಮ್ಗೆ ಅನಗ್ಜರಿಯಲ್ಲಿ ಸಿಗುತ್ತೆ. ಅನಗ್ಜರಿ ಬಗ್ಗೆ ನೀವು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಇದು ಇದೆಯಲ್ಲ, ನಮ್ಮ ನೋಟಿಫಿಕೇಷನ್, ಅದರ ಒಳಗಡೆ ನಿಮಗೆ ಅನಗ್ಜರಿ ಸಿಗುತ್ತೆ. ಆಮೇಲೆ ಹೆಸರಿಲ್ಲದೆ ಇರುವಂಥ ಅಭ್ಯರ್ಥಿಗಳು ನೋಡಿ ಇನ್ನೊಂದು ಲಿಸ್ಟ್ ಬರ್ತಾರಂತೆ ನೀವು ವೇಟ್ ಮಾಡ್ತಾ ಇದ್ದೀರಿ. ಸೊ ಲಿಸ್ಟ್ ಬರುತ್ತೆ ಅನ್ನೋದನ್ನು ಕೂಡ ಇನ್ನೂರಿಗೆ ಕ್ಲಾರಿಟಿ ಕೊಟ್ಟಿಲ್ಲ. ಯಾಕಂದರೆ ಇಲಾಖೆಯವರು ಸ್ಪಷ್ಟತೆಯನ್ನು ಕೊಡಬೇಕು, ಬಟ್ ಇಲಾಖೆಯವರು ಇನ್ನೂರಿಗೆ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಯಾಕಂದರೆ ಹಂಗೆ ಲಿಸ್ಟ್ ಬರೋಂಗಿದ್ದರೆ ಇಷ್ಟೊತ್ತಿಗೆ ಕೊಡಬೇಕಿತ್ತು. ನಿಮಗೆ ಸಪ್ರೇಟ್ ಲಿಸ್ಟ್ ಮಾಡಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದು ತಪ್ಪಾಗುತ್ತೆ. ಲಿಸ್ಟನ್ನು ಇವಾಗಲೇ ರಿಲೀಸ್ ಮಾಡಬೇಕಿತ್ತು. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲೇ ರಿಲೀಸ್ ಮಾಡ್ಕೋಬೇಕಿತ್ತು ಅದಕ್ಕೆ ಲಿಸ್ಟಿಗೆ. ಬಟ್ ಲಿಸ್ಟ್ ಬರುತ್ತೆ ಯಾವುದು ಹೇಳಿ, ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಷನ್ ಮುಗಿದ ಮೇಲೆ ಮತ್ತೊಂದು ಸಪ್ರೇಟಾಗಿ ಲಿಸ್ಟ್ ಬರುತ್ತೆ. ಆದರೆ ನಿಮ್ಮದು ಹೆಸರೇ ಇಲ್ಲಪ್ಪ, ನಿಮಗೆ ಇನ್ನೂರಿಗೆ ಹೆಸರೇ ಬಂದಿಲ್ಲ ಅಂದಮೇಲೆ ಸಪ್ರೇಟ್ ಲಿಸ್ಟನ್ನು ಬಿಡುವಂಥದ್ದು ತುಂಬ ಡೌಟ್ ಇದೆ. ಅದಕ್ಕೆ ನೀವು ಇಲಾಖೆಯಿಂದ ಸ್ಪಷ್ಟೀಕರಣ ತೊಗೋಬೇಕಾಗತ್ತೆ. ಇಲಾಖೆಗೆ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೇಕು. ಅಥವಾ ನೀವು ಈ ಕೇಂದ್ರಗಳಿಗೆ, ಈಗ ವೆರಿಫಿಕೇಷನ್ ಸೆಂಟರ್ ಕೇಂದ್ರಗಳಿದ್ದಾವೆ, ಅಲ್ಲಿ ಹೋಗಿ ನೀವೇನು ಮಾಡಬೇಕಂದ್ರೆ ಮಾಹಿತಿಯನ್ನು ಪಡ್ಕೋಬೇಕಾಗತ್ತೆ. ಸುಮ್ಮನೆ ಕೂತ್ಕೋಬೇಡಿ, ಕಂಪಲ್ಸರಿ ಹೋಗಿ ನಿಮ್ಮ ಸಂಬಂಧಪಟ್ಟಂಥ ಒಂದು ಅಲ್ಲಿ ನಿಮ್ಮ ನೋಡಲ್ ಕೇಂದ್ರಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಳಿ. ಯಾಕಂತಂದರೆ ಎರಡನೇ ಲಿಸ್ಟನ್ನು ಬಿಟ್ಟು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ತುಂಬ ತಡವಾಗಿಬಿಡುತ್ತೆ. ಆ್ಯಕ್ಚುಲಿ ಹೆಂಗಿರುತ್ತೆ ಅಂದರೆ ಪ್ರೊಸೀಜರು, ಫಸ್ಟ್ ಲಿಸ್ಟು ಸೆಕೆಂಡ್ ಲಿಸ್ಟನ್ನು ಬಿಟ್ಟ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆದರೆ ಇಲ್ಲಿ ನೋಡಿದರೆ ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಡನ್ನಾಗಿ ಕರೆದು ಬಿಟ್ಟಿದ್ದಾರೆ. ಬಟ್ ಲಿಸ್ಟ್ ಬಿಡ್ತಾರಿಲ್ಲ ಅಂತಿಲ್ಲ, ಡೆಫಿನೆಟಾಗಿ ಲಿಸ್ಟ್ ಬಿಡ್ತಾರೆ. ಯಾರಿಗೆ ಬಿಡ್ತಾರೆ ಅಂತಂದರೆ ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿದ್ದರು ಆ ಒಂದು ವಿದ್ಯಾರ್ಥಿಗಳ ಲಿಸ್ಟನ್ನು ಬಿಡೋದಂಥದ್ದು ಕಾಮನ್ ಆಗಿರುವಂಥದ್ದು. ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ 2 ಕಾರಣದಿಂದ ನೀವು ನೋಡ್ಕೊಳ್ರಿ. ಒಂದು ಏನಪ್ಪ ಅಂತಂದರೆ ಟೆಕ್ನಿಕಲ್ ಇಶ್ಯೂ ಆಗಿ ಇಲಾಖೆಯಿಂದ ಪ್ರಾಬ್ಲಮ್ ಆಗಿರಬೇಕು. ಎರಡನೇ ಮೇಜರ್ ಇಶ್ಯೂ ಅಂತಂದರೆ ನೀವು ಅರ್ಹತೆಯನ್ನು ಪಡೆದಿರೋಂಗಿಲ್ಲ. ಅಂದರೆ ನೀವು ಇಲಿಜಿಬಲ್ ಆಗಿರುವಲ್ಲ, ಪರ್ಸೆಂಟೇಜ್ ಏನು ಒಂದು ಕಟ್ ಆಫ್ ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ. ಆ ಕಟ್ ಆಫ್ ಪರ್ಸೆಂಟೇಜಲ್ಲಿ ನೀವು ಅರ್ಹತೆಯೇ ಇಲ್ಲ ಅಂತಂದರೆ ನಿಮ್ಮ ಹೆಸರುಗಳು ಬರೋದಿಲ್ಲ. 2 ಕಾರಣ ಆಗಿರುತ್ತೆ. ನಿಮ್ಮ ಕಟ್ ಆಫ್ ಪರ್ಸೆಂಟೇಜಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಕನ್ನಡ ಮೀಡಿಯಮ್ಮು ನಿಮ್ಮ ಕಾಸ್ಟಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೋಡ್ಕೊಳ್ರಿ. ಅದ್ರ ಒಳಗಡೆ ಇದ್ದರೆ ನೀವು ಪಕ್ಕ ನೀವೇನು ಮಾಡಿ ಅಂದರೆ ನೋಡಲ್ ಕೇಂದ್ರಗಳಿಗೆ ಹೋಗಿ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ, ಏನು ಮಾಡಬೇಕಂತ ಸೊಲ್ಯೂಷನ್ ಕೇಳ್ಕೊಳ್ಳಿ. ಸುಮ್ಮನೆ ಬಿಡಕ್ಕೆ ಹೋಗಬೇಡ್ರಿ. ಸುಮ್ಮನೆ ಯಾರಲ್ಲಿ ಲೇಟ್ ಆಗಿದೆ ಮತ್ತು ರಿಜೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳು, ನೀವು ತಪ್ಪದೇ ನಿಮಗೆ ನೋಡಲ್ ಕೇಂದ್ರಗಳನ್ನು ಕೊಟ್ಟಿದ್ದಾರೆ, ರಿಜೆಕ್ಟ್ ಆಗಿರುವಂಥ ಕೇಂದ್ರಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ ತಪ್ಪದೇ ನೀವು ಹೋಗಿ ಮಾಹಿತಿಯನ್ನು ಪಡ್ಕೋಬೇಕು. ನೀವು ಕೂಡ ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡ್ರಿ. ಎರಡನೇ ಲಿಸ್ಟ್ ಬರುತ್ತೆ ಅಂತ ಕಾಯಕ್ಕೆ ಹೋಗಬೇಡ್ರಿ. ಯಾಕಂದರೆ ಇಲಾಖೆಯಿಂದ ಯಾವುದೂ ಸ್ಪಷ್ಟೀಕರಣ ಇಲ್ಲ. ಯಾಕಂದರೆ ಹೌದಾ, ಇಲಾಖೆಯಿಂದ ಸ್ಪಷ್ಟೀಕರಣ ಇಲ್ಲ. ನೋಡಲ್ ಅಧಿಕಾರಿಗಳು ಏನು ಹೇಳ್ತಾರೆ ಅದರ ಮೇಲೆ ನೀವು ಬೇಸ್ ಮೇಲೆ ನೀವು ಜಜ್ಮೆಂಟನ್ನು ತೊಗೊಳ್ಳಿ. ಓಕೆ. ಸೊ ಎರಡನೇ ಲಿಸ್ಟ್ ಬರುತ್ತೆ ಅಂತ ಕುಂತ್ಕೊಂಡ್ರೆ ಎರಡನೇ ಲಿಸ್ಟ್ ಎದಕ್ಕೆ ಬರಬೇಕು? ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರಬೇಕಲ್ಲ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಆದರೆ ಎರಡನೇ ಲಿಸ್ಟಿಗೆ ಸ್ಕೆಡ್ಯೂಲ್ ಬಿಟ್ಟಿಲ್ವಾ? ಇನ್ನೂವರೆಗೆ ಬಿಟ್ಟಿಲ್ಲ. ಅದನ್ನು ಅದ್ರ ಬಗ್ಗೆ ಹೇಳೇ ಇಲ್ಲ. ಅವರು ಎಲ್ಲಿ ಕೂಡ ಹೇಳಿಲ್ಲ ಎರಡನೇ ಲಿಸ್ಟನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಎಲ್ಲಿ ಕೂಡ ಹೇಳಿಲ್ಲ. ಸೊ ಹೀಗಾಗಿ ನೀವು ತಡ ಮಾಡ್ದೇ ನಾನು ನಿಮಗೆ ಏನಪ್ಪ ಅಂತ ಹೇಳೋದೇನೆಂದರೆ, ನಾಳೆಗೆ ನೀವು ಹೋಗಿ ನೋಡಲ್ ಕೇಂದ್ರಗಳಿಗೆ ಹೋಗಿ ಈ ರೀತಿ ಪ್ರಾಬ್ಲಮ್ ಆಗಿದೆ, ಏನು ಮಾಡಬೇಕು ಅನ್ನೋದನ್ನು ಕೇಳ್ಕೊಳ್ಳಿ.